ಅಣ್ಣ ಮ್ಯಾಕ್ ಹೋಗಿ ಕೆಳಗೆ ಬನ್ನಿ. ಹಾಯ್, ವೆಲ್ಕಮ್ ಟು NS ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು. ಅಣ್ಣ ನಮಸ್ತೆ ಅಣ್ಣ. ತಮ್ಮ ಹೆಸರು ಅಣ್ಣ? ಯಾವ ಊರು? ಗ್ರಾಮ ಅಣ್ಣ? ಇದು ಅಂತನಹಳ್ಳಿ ಅಂತ ಹಿರಿಸಾಬೆ ಹೋಬಳಿ, ಬಾಳಗಂಚಿ ಪೋಸ್ಟು, ಚಂದ್ರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಅಣ್ಣ ಎತ್ತು ಏನಿಲ್ಲ ಬಾಯ್? ಅಣ್ಣ ಇವು ಈಗ 4 6 ಬಿದ್ದವಣ್ಣ. 6 ಬಿದ್ದೇವೆ ಅಣ್ಣ. ಯಾರು ಬಂದರೆ ಕೊಡ್ತೀರಾ? ಅಣ್ಣ ಕೊಡ್ತೀವಣ್ಣ. ಏನು ಹೇಳ್ತಾಯಿದ್ದೀರಾ ಅಣ್ಣ ರೇಟು? ಈಗ ಅಣ್ಣ 6 ಲಕ್ಷ ಹೇಳ್ತಾ ಇದ್ದೀವಿ. 6 ಲಕ್ಷ ಅಣ್ಣ. ಇವಾಗ ಎಲ್ಲಿಂದ ತಗೊಂಬಂದಿದ್ರು? ಇವು ಕೋಲಾರದಿಂದ ತಂದಿದ್ದಾಣ. ಕೋಲಾರದಿಂದ ತಂದಿದ್ರು. ಕೈ ತಿಂಡಿ ಏನೇನು ಕೊಡ್ತೀರಣ್ಣ? ರವೆ ಬೂಸ, ಚಕ್ಕೆ ಒಟ್ಟು, ಕಡಲೆ ಒಟ್ಟು, ಗೋಧಿ, ಅಳ್ಜೋಳ ನುಚ್ಚು, ಬೆಣ್ಣೆ, ಮೊಟ್ಟೆ, ಹಾಲು. ಅಣ್ಣ ನೀವು ಯಾವ್ಯಾವ ಜಾತ್ರೆ ಮಾಡ್ತೀರಾ? ಅಣ್ಣ ನಾವು ಬೂಕುನ್ ಬೆಟ್ಟ ಒಂದೇ ಜಾತ್ರೆ ಅಣ್ಣ. ನಾವು ಒಂದೇ ನೋಡೋಕೆ ಯಾವ ಜಾತ್ರೆ ಹೋಗ್ತೀರಾ? ಎಲ್ಲ ಜಾತ್ರೆ, ಇಡೀ ನಮ್ಮ ಕರ್ನಾಟಕ ಜಾತ್ರೆ, ಎಲ್ಲ ಜಾತ್ರೆ ಹೋಗ್ತೀವಿ. ಎಲ್ಲ ಜಾತ್ರೆ ಇಡೀ ಎಂಟೈರ್ ಜಾತ್ರೆಗಳು. ಅಣ್ಣ ಕೆಲಸ ಅಣ್ಣ? ಕೆಲಸ ಅಣ್ಣ ಎಲ್ಲ ಕೆಲಸ ಮಾಡ್ತೀವಿ. ಆರು ಗಾಡಿ ಎಲ್ಲ ಕೆಲಸ ಮಾಡ್ತೀವಿ. ಎಲ್ಲ ಕೆಲಸ ಅಣ್ಣ. ಸಾಧು ಗುಣ ಹೆಂಗವೆ? ನೀವೇ ನೋಡ್ತಾ ಇದ್ರ ಅಣ್ಣ? ನೋಡ್ತಾ ಇದ್ದೀನಿ ನಾನೇ. ಅಣ್ಣ ಹೆಚ್ಚು ಕಮ್ಮಿ ಬಂದರೆ ಕೊಡ್ತೀರಾ? ಹೆಚ್ಚು ಕಮ್ಮಿ ಬಂದರೆ ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರು? 963230 963230 8595 95. ಅಣ್ಣ ಇದನ್ನ ಬಿಟ್ಟರೆ ಹಳ್ಳಿ ಕಾರ್ ಅಂದರೆ ನಿಮ್ಗೆ ಏನಾದ್ರು ವಿಶೇಷತೆ, ಏನಾರು ಹೊಸ ವಿಷಯ ಏನಾರು ಗೊತ್ತಾಯ್ತಾ? ಹಳ್ಳಿ ಕಾರ್ ಅಂದರೆ ವಿಶೇಷ ಅಂದರೆ ನಾವು ನೋಡ್ತಾ ಇದ್ರಲ್ಲ, ಇವೇ ಹಳ್ಳಿ ಕಾರು, ಪ್ಯೂರ್. ಹೌದು ಹಳ್ಳಿ ಕಾರ್. ಅಣ್ಣ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಅಣ್ಣ. ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಣ್ಣ. ಮಾಹಿತಿ ಅಣ್ಣ, ಹಳ್ಳಿ ಕಾರ್ ಮಾಹಿತಿ ಅಂತ ಅಂದರೆ ಅಣ್ಣ, ಎಲ್ಲ ಜಾತಿ ದನಗಳಿಗಿಂತ ಹಳ್ಳಿ ಕಾರು ವಿಶೇಷತೆ ಅಂದರೆ ಅಣ್ಣ, ನೋಡೋಕ್ಕೆ ಭಾರಿ ಸುಂದರವಾಗಿ ಕಾಣ್ತದೆ. ನೋಡೋಕ್ಕೆ ಅಂತ ಅಂದರೆ ಭಾರಿ ಚೆನ್ನಾಗಿರ್ತದೆ ಅಣ್ಣ. ಮನೆ ಹತ್ರ ಕಟ್ಕೊಳ್ಳೋಕ್ಕೋಸ್ಕರ, ಶೋಗೆ ಇಟ್ಕೊಳ್ಳೋಕ್ಕೆ, ಮತ್ತು ನಮ್ಮ ಉಳುಮೆ ಮಾಡೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಳ್ಳಿ ಕಾರ್ ಜಾತಿ. ಹಳ್ಳಿ ಕಾರ್ ಜಾತಿ ಅಂತ ಅಂದರೆ ಈಗ ಈ ಕಾಲಮಾನದಲ್ಲಿ ಸ್ವಲ್ಪ ಅಲೆ ನಶಿಸಿ ಹೋಗೋ ಮಟ್ಟದಲ್ಲಿತ್ತು. ಈಗ ಸ್ವಲ್ಪ ಯಂಗ್ ಜನ್ರೇಷನ್ನಿಂದ ಸ್ವಲ್ಪ ಪರವಾಗಿಲ್ಲ. ಈಗೀಗ ಎಲ್ಲ ಹೊಸ ಕಟ್ತಾ ಇರೋರೆಲ್ಲ ಸಣ್ಣ ಕರುಗಳು ಕಟ್ಕೊಂಡು ಇದು ಮಾಡೋದ್ರಿಂದ ಚೆನ್ನಾಗಿ ಮಾಡ್ತಾ ಇರೋಣ ಅಣ್ಣ. ಇವಾಗ ಬಬ್ಬೆ ರೋಗ ಬಂದಾಗಿಂದ ಒಂದು ಸುಮಾರು ದಿನ ಸಂತೆ ಕಟ್ಟಕ್ಕೆ ಬಿಟ್ಟಿರ, ಅದಕ್ಕೆ ನೀವು ಏನು ಹೇಳ್ತೀರಣ್ಣ? ಅಣ್ಣ ಬೊಬ್ಬೆ ರೋಗ ಬಂದೈತೆ ಅಂದರೆ ವ್ಯಾಕ್ಸಿನ್ ಮಾಡಿಸ್ಬೇಕು. ವ್ಯಾಕ್ಸಿನ್ ನಮ್ಮ ಹಳ್ಳಿ ಜನಗಳಿಗೆ ವ್ಯಾಕ್ಸಿನ್ ಬಗ್ಗೆ ಇನ್ನೂ ಅರಿವು ಇಲ್ಲ. ವ್ಯಾಕ್ಸಿನ್ ಮಾಡಿಸಿದ್ರು ತೊಂದರೆ ಇಲ್ಲ. ವ್ಯಾಕ್ಸಿನ್ ಮಾಡಿಸ್ತಾ ಹೋದರೆ ಪ್ರಾಬ್ಲಮ್ ಆಗುತ್ತೆ. ವ್ಯಾಕ್ಸಿನ್ ಮಾಡಿಸ್ಲೇಬೇಕು. 100ಕ್ಕೆ 100% ವ್ಯಾಕ್ಸಿನ್ ಮಾಡಿಸ್ಲೇಬೇಕು. ಇಲ್ಲ ಅಂದರೆ ಏನು ಅರಿವು ಆಗಲ್ಲ. ಯಾವುದೇ ಕಾರಣಕ್ಕೂ ಸಹ ಅದು ವ್ಯಾಕ್ಸಿನ್ ಮಾಡಿಸ್ಲಿಲ್ಲ ಅಂತ ಅಂದರೆ ಅದು ಪ್ಯೂರು ಆಗಲ್ಲ, ಮತ್ತು ಜನಗಳಿಗೆ ಅರ್ಥನೂ ಆಗಲ್ಲ. ವ್ಯಾಕ್ಸಿನ್ ಆದರೆ ಅದು ಬಸವಣ್ಣ ನೋವು ತಿನ್ನೋದು ಬಸವಣ್ಣಗೆ ಮಾತ್ರ ಗೊತ್ತಿರ್ತದೆ, ನಮ್ಮ ಜನಕ್ಕೆ ಗೊತ್ತಾಗಲ್ಲ. ಇವಾಗ ಕೊರೋನಾದಲ್ಲಿ ವ್ಯಾಕ್ಸಿನ್ ಹಾಕ್ಸ್ಕೊತೀವಲ್ಲ ಹಂಗೆ. ಅಣ್ಣ ಇಷ್ಟು ಮಾಹಿತಿ ಕೊಟ್ಟಿದ್ದೀವಿ, ಧನ್ಯವಾದಗಳು ಅಣ್ಣ.